ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ BA/BSW 2ನೇ ಸೆಮಿಸ್ಟರ್ ಪದವಿ ಪರೀಕ್ಷೆ SCP ಜೂನ್-ಜುಲೈ 2025 ಕ್ವಶನ್ ಪೇಪರ್ ಅನಾಲಿಸಿಸನ್ನು ಮಾಡ್ತಾ ಹೋಗೋಣ. ಕನ್ನಡ ಬೇಸಿಕ್ ಕನ್ನಡ ಕ್ವಶನ್ ಪೇಪರ್, ಪತ್ರಿಕೆ ಕಲಾ ಕಣಜ ಅಂಥೇಳಿ. ಕ್ವಶನ್ ನಂಬರ್ 1 ನೋಡ್ರಿ. ಸತ್ಯಕ್ಕನ ವಚನಗಳಲ್ಲಿ ವ್ಯಕ್ತವಾದ ವೈಚಾರಿಕ ಪ್ರಜ್ಞೆಯನ್ನು ಕುರಿತು ಬರೆಯಿರಿ. ಅಥವಾ ಕ್ವಶನ್ ನಂಬರ್ 1ನಲ್ಲಿ 2 ಕ್ವಶನ್ ಕೇಳ್ತಾರೆ, 2ರಲ್ಲಿ 1 ಬರೀಬೇಕು. ಇನ್ನೊಂದು, ಮಾದರ ಚೆನ್ನಯ್ಯನ ವಚನಗಳಲ್ಲಿ ನಿರೂಪಿತವಾದ ವರ್ಗ ವರ್ಣ ಲಿಂಗ ಭೇದ ನೀತಿಯ ತಾರತಮ್ಯ ವ್ಯವಸ್ಥೆಯನ್ನು ವಿವರಿಸಿರಿ ಅಂತೇಳಿ 2ರಲ್ಲಿ 1 ಬರೀಬೇಕು. ಇದು 1 ಮಾರ್ಕ್ಸಿಗೆ ಅಂದರೆ 1 ಕ್ವಶನ್ಗೆ 15 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟ್ ನೋಡ್ರಿ, ಎರಡನೇ ಕ್ವಶನಲ್ಲಿ ಕೂಡ 2 ಪ್ರಶ್ನೆಯನ್ನು ಕೇಳ್ತಾರೆ, 2ರಲ್ಲಿ 1 ಬರೀಬೇಕು. 1 ಕ್ವಶನ್ಗೆ 15 ಮಾರ್ಕ್ಸ್ ಇರ್ತದೆ. ಪುರಂದರದಾಸರ ಕೀರ್ತನೆಗಳಲ್ಲಿ ಮೂಡಿಬಂದ ಸಾಮಾಜಿಕ ಪ್ರಜ್ಞೆಯನ್ನು ಚರ್ಚಿಸಿರಿ. ಅಥವಾ ಕನಕದಾಸರ ಕೀರ್ತನೆಗಳಲ್ಲಿ ನೀತಿ ಬೋಧನೆಯನ್ನು ವಿವರಿಸಿರಿ. 2ರಲ್ಲಿ 1 ಮಾತ್ರ ಬರೀಬೇಕು. ಇನ್ನು 3ನೇ ಕ್ವಶನ್ ನೋಡ್ರಿ. 3ನೇ ಕ್ವಶನಲ್ಲಿ ಕೂಡ 2 ಪ್ರಶ್ನೆಯನ್ನು ಕೇಳ್ತಾರೆ. ಶಿಶುನಾಳ ಶರೀಫರ ತತ್ವಪದಗಳಲ್ಲಿನ ಆಶಯವನ್ನು ನಿರೂಪಿಸಿರಿ. ಅಥವಾ ಕೊಡಲೂರು ಬಸವಲಿಂಗ ಶರಣರ ತತ್ವಪದಗಳ ಮಹತ್ವವನ್ನು ಕುರಿತು ಬರೆಯಿರಿ. ಈ 2 ಪ್ರಶ್ನೆಗಳಲ್ಲಿ 1 ಮಾತ್ರ ಬರೀಬೇಕು. ಇನ್ನು 4ನೇ ಕ್ವಶನ್ ನೋಡ್ರಿ. ವೈಜ್ಞಾನಿಕ ಜಾನಪದವನ್ನು ಕುರಿತು ಲೇಖಕರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಬರೆಯಿರಿ. ಅಥವಾ ಸಮಕಾಲೀನ ಸಮಾಜದ ಮಹಿಳೆಯರ ಬೆಳವಣಿಗೆಯನ್ನು ಕುರಿತು ಬರೆಯಿರಿ. ಈ 2 ಪ್ರಶ್ನೆಯಲ್ಲಿ 1 ಮಾತ್ರ ಬರೀಬೇಕು. ಒಂದು ಪ್ರಶ್ನೆಗೆ 15 ಮಾರ್ಕ್ಸ್ ಇರ್ತದೆ. 2ರಲ್ಲಿ 1 ಮಾತ್ರ ಬರೀಬೇಕು. ಇನ್ನು ಕ್ವಶನ್ ನಂಬರ್ 5ರಲ್ಲಿ ಬೇಕಾದ 4ಕ್ಕೆ ಟಿಪ್ಪಣಿಯನ್ನು ಬರೀರಿ ಅಂತ ಕೇಳ್ತಾರೆ. ಶಾರ್ಟ್ ನೋಟ್ಸನ್ನು ಬರೀಬೇಕು, ಟಿಪ್ಪಣಿಯನ್ನು ಬರೀಬೇಕು. ಬೇಕಾದ 4ಕ್ಕೆ ಮಾತ್ರ ಟಿಪ್ಪಣಿಯನ್ನು ಬರೀಬೇಕು. ಒಂದನೇದು ಅಕ್ಕಮಹಾದೇವ್ರ ಬಗ್ಗೆ ಬರೀಬೇಕು. ಪವಮಾನ ಜಗದ ಪ್ರಾಣ ಅಂಥೇಳಿ ಅದರ ಮೇಲೆ ಟಿಪ್ಪಣಿಯನ್ನು ಬರೀಬೇಕು. ಕಡ್ಕೋಳ್ ಮಡಿವಾಳಪ್ಪರ ಬಗ್ಗೆ ಟಿಪ್ಪಣಿಯನ್ನು ಬರೀಬೇಕು. ಆಧುನಿಕತೆಯ ಮಹಾಮಾಯೆ ಅಂಥೇಳಿ ಇವ್ರ ಮೇಲೆ ಕೂಡ ಒಂದು ಟಿಪ್ಪಣಿಯನ್ನು ಬರೀಬೇಕು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಇದರ ಮೇಲೆ ಕೂಡ ಟಿಪ್ಪಣಿಯನ್ನು ಬರೀಬೇಕು. ಗುರುಕರಣವಿಲ್ಲದವನ ಸ್ನೇಹ ಅಂಥೇಳಿ ಇದರ ಮೇಲೆ ಕೂಡ ಟಿಪ್ಪಣಿಯನ್ನು ಬರೀಬೇಕು. 1 2 3 4 5 6 7ರಲ್ಲಿ 4 ಕ್ವಶನ್ಗೆ ಮಾತ್ರ ನೀವು ಟಿಪ್ಪಣಿಯನ್ನು ಬರೀಬೇಕು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಧನ್ಯವಾದಗಳು.